ಆ ಭಗವದ್ಗೀತೆ ಮೊಟ್ಟ ಮೊದಲನೆಯ ಅಧ್ಯಾಯದ ಹೆಸರೇನು ಗೊತ್ತಾ? ಅರ್ಜುನ ವಿಷಾದ ಯೋಗ ಅಂತ. ಅರ್ಜುನನಿಗೆ ಯುದ್ಧಭೂಮಿಯಲ್ಲಿ ನಿಂತಾಗ ಹೆದರಿಕೆ ಶುರುವಾಯಿತು. ಮಾತುಲಾನ್ ಭ್ರಾತೃನ್ ಪಿತ್ರಾನ್ ಪೌತ್ರಾನ್ ಸಖೀಂಸ್ತಥಾ ಶ್ವಶುರಾನ್ ಸಹೃದಶ್ಚೈವ ಸೇನೆಯೋರುಹಯೋರಪಿ. ತಾತ ಮುತ್ತಾತ, ಅಜ್ಜ, ಮಾವ, ಬಾವ, ಮಕ್ಕಳು, ಮರಿಮಕ್ಕಳು ಎಲ್ಲರೂ ಇದ್ದಾರಪ್ಪ ಎರಡು ಕಡೆ. ಎಲ್ಲರನ್ನೂ ನಾನು ಸಾಯಿಸಬೇಕಾಗಿದೆ ಈಗ. ಹಾಗೆ ಸಾಯಿಸಿ ಪಾಪ ಬಂದ್ಬಿಡುತ್ತೆ ನನಗೆ. ಪಾಪಕ್ಕೆ ನಾನು ಸಿಗ್ತಾ ಇದ್ದೆ. ಅಂದರೆ ನನ್ನ ಪ್ರಯತ್ನದಲ್ಲಿ ಏನೋ ನಡೀತಾ ಇಲ್ಲ ಅಂದಾಗ ಕೆಲವು ಸತಿ ದೇವ್ರ ಮರೆ ಹೋಗ್ತೀವಿ, ಇನ್ನೊಂದಷ್ಟು ಯಜ್ಞ ಯಾಗಾದಿಗಳಂತ ಹೋಗ್ತೀವಿ, ಆಸ್ಟ್ರಾಲಜಿ ಅಂತ ಹೋಗ್ತೀವಿ. ಹಾಗಿದ್ರೆ ಈ ಪ್ರಯತ್ನಗಳೆಲ್ಲ ಏನು? ಈ ಪ್ರಯತ್ನಗಳೆಲ್ಲ ಕೇವಲ ನಿಮಗೆ ಸಮಾಧಾನವನ್ನು ಮಾಡುತ್ತೆ ಆಗಲಿ, ನೀವು ಅನುಭವಿಸಬೇಕಾಗಿರತಕ್ಕಂತಹ ಕಷ್ಟ ಅಥವಾ ಸುಖವನ್ನು ಬದಲಾಯಿಸೋಕ್ಕಾಗಲ್ಲ. ಈ ಯಾವುದನ್ನು ಮಾಡುವುದರಿಂದಲೂ ನಿಮ್ಮ ಪೂರ್ವ ಕರ್ಮಗಳಿಂದ ನಿರ್ದೇಶಿತವಾಗಿರತಕ್ಕಂಥ ಕರ್ಮವನ್ನು ಅನುಭವಿಸಲೇಬೇಕು. ನೀವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಏನು ಸಮಾಧಾನ ಆಗ್ಬೋದು, ನಾನಿದು ಮಾಡಿದ್ದೀನಪ್ಪ, ಸಮಾಧಾನ ಆಗುತ್ತೆ. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್, ಯಾರ್ಯಾರಿಗೆ ಭಗವದ್ಗೀತಾ, ಮಹಾಭಾರತ, ರಾಮಾಯಣ, ವೇದ, ಉಪನಿಷತ್ ಇದೆಲ್ಲದರ ಪರಿಚಯ ಇದೆ? ಯಾರೋ ಹೇಳಿ ಫಾಲೋ ಮಾಡು ಅಂತ ಹೇಳೋಕ್ಕೂ ಇದ್ರ ಬಗ್ಗೆ ಸರಿಯಾಗಿ ಅರಿತು ಅದರ ಜೊತೆಗೆ ಬೆರೆತು ಜೀವನ ಜೊತೆಗೆ ಬೆರೆಸ್ಕೊಂಡು ಮುಂದಕ್ಕೆ ಜೀವನನ ನೋಡೋದಿದೆಯಲ್ಲ, ಇದಕ್ಕೆ ಕುತೂಹಲ ಬೇಕು. ಆ ಕುತೂಹಲನ ನೀಗ್ಸೋಕ್ಕೆ ಸರಿಯಾಗಿರುವಂತಹ ಜ್ಞಾನಿಗಳು, ಮೇಧಾವಿಗಳು ಬೇಕು. ಆ್ಯಂಡ್ ಅದಕ್ಕೆ ಇವತ್ತು ನಮಗೆ ಡಾಕ್ಟರ್ ಪಾವಗಡ ಪ್ರಕಾಶ್ ರಾಯರು ಸರ್. ನನಗೆ ನೀವು ಯಾವತ್ತೂ ಪ್ರೀತಿಯ ಪಾವಗಡ ಪ್ರಕಾಶ್ ಸರ್. ನೀವು ಪ್ರಪಂಚಕ್ಕೆ ಅಷ್ಟು ಮಹಾಜ್ಞಾನಿಗಳಾದ್ರೂ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಯಾಕೆಂದರೆ ವೈಯಕ್ತಿಕವಾಗಿ ಐ ಗೆಸ್ ತುಂಬ ಭಾವುಕರಾಗಿಬಿಟ್ಟಿದ್ದೀರಲ್ರಿ. ಅದಕ್ಕೆ ನಾನು ಕಾರಣ ಹೇಳ್ತೀನಿ ಈಗ. ಪ್ರಪಂಚಕ್ಕೆ ನೀವು ಮಹಾಜ್ಞಾನಿಗಳಾದರೂ ಐ ಥಿಂಕ್ ನನಗೆ ವೈಯಕ್ತಿಕವಾಗಿ ಒಂದು ಪರ್ಸ್ನಲ್ ಫೇಸ್ ಆಫ್ ಲೈಫಲ್ಲಿ ಭಾಳ ಗೊಂದಲದಲ್ಲಿದ್ದಾಗ ಒಂದು ಸಲಹೆಯನ್ನು ಕೊಟ್ಟು ಒಂದು ಸ್ಥಾನದಲ್ಲಿ ನಿಂತು ಇದು ಹೀಗಲ್ಲಮ್ಮ, ಹೀಗೆ ಅರ್ಥೈಸ್ಕೊ ಅಂತ ಹೇಳಿದವ್ರು ನೀವು. ಅದಕ್ಕೋಸ್ಕರ ನನ್ನ ಕಣ್ಣಲ್ಲಿ ನೀರು ಬಂತು. ಯಾಕೆಂದರೆ ಅದು ನಮ್ಮ ಕಷ್ಟ ಕಾಲಕ್ಕೆ ಆದವ್ರು ಯಾವಾಗಲೂ ನಮಗೆ ನೆನಪಿಗೆ ಬರ್ತಾರೆ ಸರ್. ದೋ ಇಟ್ ಇಸ್ ಅನ್ ಎಮೋಷ್ನಲ್ ಓಪನಿಂಗ್. ಹೇಗಿದ್ದೀರಿ? ಫಸ್ಟ್ಲಿ ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ. ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಅಂತಹ ನೋಡಿರದ, ಕಂಡಿರದ, ಕೇಳಿರದ, ಗೊತ್ತಿರದ ಯಾವುದೋ ಒಂದು ಶಕ್ತಿಯನ್ನು ನೆನಪಿಸಿಕೊಳ್ಳಬೇಕು. ಅದನ್ನು ನೀವು ಪ್ರಾರ್ಥನೆ ಅನ್ನಿ, ಧ್ಯಾನ ಅನ್ನಿ, ಯೋಗ ಅನ್ನಿ, ತಪಸ್ಸು ಅನ್ನಿ, ಪೂಜೆ ಅನ್ನಿ, ವ್ರತ ಅನ್ನಿ, ಏನೇ ಅನ್ನಿ, ಅಂತೂ ನಾನು ನನ್ನ ಶರಣಾಗತಿಯನ್ನು ನನ್ನನ್ನು ಮೀರಿದ, ನನ್ನನ್ನು ನಿಯಂತ್ರಣ ಯಾಕೆಂದ್ರೆ ನಾನು ಹುಟ್ಟಿದ್ದು ನನಗೆ ಗೊತ್ತಿಲ್ಲ, ಹುಟ್ಟುಬಿಟ್ಟೆ. ಸಾಯುವುದು ನನಗೆ ಗೊತ್ತಿಲ್ಲ, ಸತ್ತೋಗ್ತೀನಿ. ಈ ಹುಟ್ಟು ಸಾವುಗಳ ನಡುವೆ ಪ್ರತಿ ಕ್ಷಣವು ನನ್ನದಲ್ಲ. ಅದು ಇದು ಸ್ವಲ್ಪ ಕೂದಲು ಬೆಳಗಾದ ಮೇಲೆ ನಮಗೆ ಗೊತ್ತಾಗೋದು. ಮೊದಲು ನಮ್ಮದು ಅಂತ ಇರ್ತೀವಿ, ನಮ್ಮದಲ್ಲ ಅಂತ ಈಗ ಉದಾಹರಣೆಗೆ ನೋಡಿ, ನೀವು ನನ್ನ ಹತ್ರ ಮಾತಾಡಿದಾಗ ಕುಂಭಮೇಳದ ಬಗ್ಗೆ ಮಾತಾಡಿ ಅಂತ ಹೇಳಿದ್ರಿ. ನನಗೆ ನಿನ್ನೆ ತನಕ ತುಂಬ ಕೆಲಸಗಳಿತ್ತು, ದಾರಿಯಲ್ಲಿ ಬರ್ತಾ ಅಂದ್ಕೊಂಡು ಬಂದೆ, ಕುಂಭಮೇಳದ ಬಗ್ಗೆ ಮಾತಾಡ್ಬೇಕಾದ್ರೆ ಏನು ಹೇಳಬೇಕು ಮೊದಲು ಅಂತ. ಭಗವತಿ ಭವಲೀಲಾ ಮೌಳಿಮಾಲೆ ಅಂತ ಭಗವತ್ಪಾದರು ಆರಂಭ ಮಾಡ್ತಾರೆ. ತವಾಂಬ ಕಣಮಣು ಪರಮಾಣಂ ಪ್ರಾಣಿನೋ ಯೇ ಸ್ಪೃಶಂತಿ. ಯಾವುದೇ ಪ್ರಾಣಿಯ ಮೇಲೆ ಆ ಗಂಗೆಯ ತೊಟ್ಟಿನ ಅಣು ಬಿದ್ದರೆ ಅಮರನಗರ ನಾರಿ ಚಾಮರಗ್ರಾಹಿಣೀನಾಂ, ಆ ಅಮರನಗರದಲ್ಲಿ ಸ್ವರ್ಗಲೋಕದಲ್ಲಿ ಅಪ್ಸರೆಯರು ಚಾಮರ ಹಿಡ್ಕೊಂಡು ಸ್ವಾಗತ ಮಾಡ್ತಾರಂತೆ.
ಹ್ಮ್ ಗಂಗೆಯಲ್ಲಿ ಮಿಂದು ಎದ್ದರೆ ಹ್ಮ್ ಕಲಿಕಲಂಕ ಮಾಲಂಕಮಂಟೆ ಅಂಠೆ ಉಠಂತಿ ಅಂತ. ಕಲಿಕಲಂಕ, ಈ ಕಲಿಯುಗದಲ್ಲಿ ಕಲಿಕಾಲದಲ್ಲಿ ಬರತಕ್ಕಂಥ ಕಲಂಕ ಏನಿದ್ರೂ ಅಂಕೆ ಅಂದರೆ ತೊಡೆಯಿಂದ ಉಠಂತಿ ಜಾರೋ ಬಿಡುತ್ತಂತೆ. ಅಷ್ಟು ಪ್ರಭಾವಿಯಾಗಿರತಕ್ಕಂತಹ ಗಂಗಮ್ಮ ಅಂತ ಭಗವತ್ಪಾದರು ಹೇಳಿದರು. ಅದನ್ನು ಹೇಳಿ ಶುರು ಮಾಡೋಣ ಅಂತ ಬಂದೆ. ಅದು ನನ್ನ ಪ್ರಯತ್ನ. ಆದರೆ ರಶ್ಮಿ ಎಲ್ಲ ಬದಲಾವಣೆ ಮಾಡಿಬಿಟ್ಳು. ಆಕೆ ಹೇಳ್ತಾ ಇದ್ದಾಳೆ ಭಗವದ್ಗೀತೆ ಮಾತಾಡೋಣ, ಉಪನಿಷತ್ ಬಗ್ಗೆ ಮಾತಾಡೋಣ ಅಂತ. ಈಗ ಯಾರ ಕೈನಲ್ಲಿದೆ ಇದು? ನನ್ನ ಕೈನಲ್ಲಿಲ್ಲ. ಹೀಗಾಗಿ ಇದು ನಮಗೆ ಅರ್ಥ ಆಗ್ತಾ 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 ನಮ್ಮ ಅಹಂಕಾರ ಕಡಿಮೆ ಆಗ್ತಾ ಆಗ್ತಾ ಹೋಗುತ್ತೆ. ಅಂದರೆ ನಾನು ಅಂದ್ಕೊಂಡಿದ್ದೆ ರೈಟು, ನನ್ನ ಪ್ರಕಾರ ಇದು ಹೀಗೆ ಹೋಗಬೇಕು ಅನ್ನೋದು ಕೆಲವು ಸತಿ ಇದು ಹೀಗಲ್ಲ ಅಂತ ಇನ್ಯಾವುದೋ ಬೇರೆಯ ಪ್ರಭಾವಕ್ಕೆ ತುತ್ತಾಗಿ ಬೇರೆಯ ಗುರಿಯ ಕಡೆಗೆ ಬೇರೆಯ ಪ್ರಭಾವದಲ್ಲಿ ಹೋಗ್ಬಿಡ್ತೀವಿ ನಾವು ಅಂತ. ಹಾಗೆ ರಶ್ಮಿನೂ ಎಲ್ಲೆಲ್ಲಿದ್ದೇನೇನೋ ಆಗಿ ಈಗ ಇಲ್ಲಿ ಮಹಾರಾಣಿ ಹಾಕಿ ಕೂತ್ಕೊಂಡಿದ್ದೀರಿ. ಮತ್ತು ನೀವು ಪ್ರಾರಂಭದಲ್ಲಿ ಹೇಳಿದಿರಿ ಸ್ವಲ್ಪ ದುಃಖ ತಪ್ತೆಯಾಗಿ ಆರಂಭ ಆಯಿತು ಅಂತ. ಭಾಳ ಒಳ್ಳೆಯದು. ಯಾಕೆ ಗೊತ್ತೇ, ನೀವು ನನ್ನ ಹತ್ರ ಮಾತಾಡಬೇಕು ಅಂತ ಇರೋದು ಭಗವದ್ಗೀತೆ. ಆ ಭಗವದ್ಗೀತೆ ಮೊಟ್ಟ ಮೊದಲನೆಯ ಅಧ್ಯಾಯದ ಹೆಸರೇನು ಗೊತ್ತಾ? ಅರ್ಜುನ ವಿಷಾದ ಯೋಗ ಅಂತ. ವಿಷಾದ, ನೋವು, ದುಃಖ. 18 ಅಧ್ಯಾಯಗಳಿದೆ. ಸರಿ, 18 ಮೆಟ್ಲುಗಳು. ಮೊದಲನೇ ಮೆಟ್ಲಲ್ಲಿ ದುಃಖಿತರಾಗಿರ್ತೀವಿ ಎಲ್ಲರೂ. ಯಾರೋ ರಶ್ಮಿ ಮತ್ತೊಬ್ಬ ಹೆಣ್ಣು ಅದಲ್ಲ, ಸರ್ವರೂ ಪ್ರಾರಂಭದಲ್ಲಿ ದುಃಖಿತರಾಗಿಯೇ ಇರೋದು. ಯಾಕೆಂದರೆ ನಮಗೆ ಜ್ಞಾನವಿಲ್ಲ, ನಮಗೆ ಗೊತ್ತಿಲ್ಲ. ಈಗ ನೋಡಮ್ಮ, ಕತ್ತಲಿನ ಪ್ರದೇಶ ಇರುತ್ತೆ. ಕತ್ತಲಿನಲ್ಲಿ ಹೆದರಿಕೆ ನಮಗೆ. ಯಾಕೆ ಗೊತ್ತಾ? ಕತ್ತಲಿನಲ್ಲಿ ಹೆದರಿಕೆ ಯಾಕೆ ಅಂದರೆ, ನಾನು ಉಪನ್ಯಾಸಕನಾಗಿದ್ದಾಗ, ನಮ್ಮ SSMRV ಕಾಲೇಜಿನಲ್ಲಿ ನಾನು ಉಪನ್ಯಾಸಕನಾಗಿದ್ದಾಗ, ಕನ್ನಡ ವಿಭಾಗದ ಮುಖ್ಯಸ್ಥ ಆಗಿದ್ದಾಗ ನಾನೊಂದು ಮಾತು ಹೇಳ್ತಾ ಇದ್ದೆ. 3ನೇ ಅಂತಸ್ತಿನಲ್ಲಿ ಈ ಜೀವಶಾಸ್ತ್ರದ ಪ್ರಯೋಗಾಲಯ ಇರ್ತಿತ್ತು. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋ ಒಂದು ಅಸ್ಥಿಪಂಜರ ಇರುತ್ತೆ ಹುಡುಗರಿಗೆ ಪಾಠ ಮಾಡೋದಕ್ಕೆ. ಬೆಳಗ್ನದ್ದು ಹೋಗ್ತಾರೆ, ಅದನ್ನು ಕಾಲು ಅಲ್ಲಾಡಿಸ್ತಾರೆ, ಅಂತ ಎಳೀತಾರೆ, ಆಟ ಆಡ್ತಾರೆ, ಏನೇನೋ ಮಾಡ್ತಾರೆ. ನಾನು ಹೇಳಿದ್ದೆ ಅವ್ರಿಗೆ, ನಾನು ಅಲ್ಲಿ ಉಪನ್ಯಾಸಕನಾಗಿದ್ದಾಗ, ಅಮಾವಾಸ್ಯೆ ರಾತ್ರಿ 12 ಗಂಟೆಗೆ ದೀಪವಿಲ್ಲದೆ, ಇದೆಲ್ಲ ಉತ್ಪ್ರೇಕ್ಷೆಗಳು ಹೇಳಬೇಕಾದ್ರೆ ಹುಟ್ಟಿಸೋದೊಂಥರ. ಹೋಗಿ ಆ ಅಸ್ಥಿಪಂಜರದ ಬಾಗಿಲನ್ನು ತೆಗೆದು ಅಸ್ಥಿಪಂಜರಕ್ಕೆ ಒಂದು ಮುತ್ತು ಯಾರು ಕೊಟ್ಟು ಬರುತ್ತಿರೋ ಅವ್ರಿಗೆ 10,000 ಕೊಡ್ತೀನಿ ಅಂತ ಹೇಳಿದ್ದು. 10 ವರ್ಷ ಆದರೂ ಒಬ್ಬರು ಆ ಸಾಹಸ ಮಾಡಲೇ ಇಲ್ಲ. ಬೆಳಗ್ಗಿನ ಹೊತ್ತು ಯಾವ ಅಸ್ಥಿಪಂಜರದ ಜೊತೆಗೆ ಆಟ ಆಡ್ತಾ ಇದ್ದರೋ, ಮುಟ್ತಿದ್ರೋ, ಎಳೀತಿದ್ರು, ಟೀಕೆ ಮಾಡ್ತಿದ್ರು, ಅವರು ರಾತ್ರಿಯ ಹೊತ್ತು ಅದು ಹತ್ರಕ್ಕೆ ಹೋಗ್ತಾ ಇರಲಿಲ್ಲ. ಯಾಕೆ? ದೆವ್ವ, ಭೂತ ಏನೇನು ಹೇಳ್ಬಿಟ್ಟಿದ್ದೀವಲ್ಲ ನಾವು. ಕತ್ತಲು, ಅಮಾವಾಸ್ಯೆ ಈ ಹೇಳೋದ್ರೊಳಗೆ ಅವ್ರಿಗೆ ಸೃಷ್ಟಿ ಮಾಡಿಬಿಡ್ತೀವಿ. ಅಂದರೆ ಇವೆಲ್ಲ ಇನ್ಸ್ಟಿಲ್ ಆಗಿದೆ ನಮಗೆ ಭಯಗಳು, ಇವೆಲ್ಲ ಅನ್ನೋದು. ಈಗ ಹಾವು ಆಗಿರಲಿ, ಎಕ್ಸಾಂಪಲ್ಸು ಹೌದು ಸಾಕಷ್ಟು ಇದೆ. ಸೊ ನೀವು ಹೇಳೋದು ನಮ್ಮಲ್ಲಿರೋ ಭಯಗಳು ಅಜ್ಞಾನದಿಂದ ಮೂಡಿದ್ದು. ಅಜ್ಞಾನ ಅಂತ ಏನು ಹೇಳ್ತೀನಿ ಅಂದರೆ ಕತ್ತಲು ನುಡಿಯೋದು. ಅದೇ ರಾತ್ರಿ ಬದಲು ಬೆಳಗ್ಗೆ ಆದರೆ ಈ ಸಮಸ್ಯೆ ಇಲ್ಲ. ಅದೇ ರಾತ್ರಿ 12 ಗಂಟೆಯಲ್ಲೂ 1000 ವಾಟ್ಸ್ನ ಬಲ್ಪನ್ನು ಆನ್ ಮಾಡಿಬಿಟ್ರೆ ಈ ಸಮಸ್ಯೆ ಇಲ್ಲ, ಹಾಗೆ ಹೋಗ್ತಾರೆ. ಯಾವಾಗ ಮನುಷ್ಯನಿಗೆ ಜ್ಞಾನ ಇಲ್ಲದೆ ಇರೋದು ಅಂತ, ಅರಿವಿಲ್ಲದೆ ಇರೋದು, ಗೊತ್ತಿಲ್ಲದೆ ಇರೋದು, ಯಾವಾಗ ನಮಗೆ ಗೊತ್ತಿರುವುದಿಲ್ಲವೋ ಆವಾಗ ಹೆದರಿಕೆ ಆಗುತ್ತೆ. ಹೀಗಾಗಿ ಅರ್ಜುನನಿಗೆ ಯುದ್ಧ ಭೂಮಿಯಲ್ಲಿ ನಿಂತಾಗ ಹೆದರಿಕೆ ಶುರುವಾಯಿತು. ಮಾತುಲಾನ್ ಭ್ರಾತೃನ್ ಪಿತ್ರಾನ್ ಪೌತ್ರಾನ್ ಸಖೀಂಸ್ತಥಾ ಶ್ವಶುರಾನ್ ಸಹೃದಶ್ಚೈವ ಸೇನೆಯೋರುಹಯೋರಪಿ. ತಾತ, ಮುತ್ತಾತ, ಅಜ್ಜ, ಮಾವ, ಬಾವ, ಮಕ್ಕಳು, ಮರಿಮಕ್ಕಳು ಎಲ್ಲರೂ ಇದ್ದಾರಪ್ಪ ಎರಡು ಕಡೆ. ಎಲ್ಲರನ್ನೂ ನಾನು ಸಾಯಿಸಬೇಕಾಗಿದೆ ಈಗ. ಹಾಗೆ ಸಾಯಿಸಿ ಪಾಪ ಬಂದ್ಬಿಡುತ್ತೆ ನನಗೆ. ಆ ಪಾಪಕ್ಕೆ ನಾನು ಸಿದ್ಧ ಇಲ್ಲ. ಅಂಥ ಒಂದು ಪಾಪವನ್ನು ಮಾಡೋಕ್ಕೆ ಹೋಗ್ತಾ ಇದೀನಲ್ಲ ಅಂತ ಅವನಿಗೆ ಹೆದರಿಕೆ ಶುರುವಾಯಿತು, ಮುಂದೆ ನರಕ ಪ್ರಾಪ್ತಿಯಾಗುತ್ತೆ ಅಂತ. ಆದ್ದರಿಂದ ಅರ್ಜುನ ವಿಷಾದ ಯೋಗ. ಓಕೆ, ಹೀಗಾಗಿ ಭಗವದ್ಗೀತೆ ಶುರುವಾಗಿದ್ದೇ ವಿಷಾದದಿಂದ. ಆ 18 ಅಧ್ಯಾಯಗಳಲ್ಲಿ ಕೊನೆಯ ಅಧ್ಯಾಯದ ಹೆಸರು ಮೋಕ್ಷ ಸನ್ಯಾಸ ಯೋಗ ಅಂತ. ಮೋಕ್ಷ ಅಂದರೆ ಮುಕ್ತಿ. ತಲೆನೋವಿನಿಂದ ನಿಮಗೆ ಬಿಡುಗಡೆಯಾದರೆ ಮುಕ್ತಿ, ಹಸಿವಿನಿಂದ ಬಿಡುಗಡೆಯಾದರೆ ಮುಕ್ತಿ,
ಯಾವುದೋ ಒಂದು ಕಷ್ಟದಿಂದ ಬಿಡುಗಡೆ ಆದರೆ ಮುಕ್ತಿ. ಮುಕ್ತಿ ಅಂದರೆ ಬಹಳ ಸಹಜವಾಗಿ ಸಮಾಧಾನವಾಗಿರತಕ್ಕಂಥದ್ದು. ಹೀಗಾಗಿ ಯಾರು ವಿಷಾದದಿಂದ ಆರಂಭ ಮಾಡುತ್ತಾರೋ ಅವರು ಸುಖದಲ್ಲಿ ಪರ್ಯವಸಾನ ಹೊಂದುತ್ತಾರೆ. ಪ್ರಶ್ನೆ ಇಡೋದಾದರೆ, ಇವತ್ತು 2025ನ ಕಾಲಕ್ಕೆ ಭಗವದ್ಗೀತೆಯನ್ನು ನಾನು ಹೇಗೆ ಅರ್ಥ ಮಾಡ್ಕೋಬೇಕು? ವೈ ಶುಡ್ ಒನ್ ರೀಡ್ ಭಗವದ್ಗೀತಾ? ರಸಾಯನಶಾಸ್ತ್ರವನ್ನು ಓದಲಿಕ್ಕೆ ಪುಸ್ತಕಗಳಿವೆ. ಆಂಗ್ಲ ಭಾಷೆಯನ್ನು ಅಧ್ಯಯನ ಮಾಡಲಿಕ್ಕೆ ಶೇಕ್ಸ್ಪಿಯರ್ ಇದ್ದಾನೆ, ಕೀಟ್ಸ್ ಇದ್ದಾನೆ, ಬೀಟ್ಸ್ ಇದ್ದಾನೆ, ಎಲ್ಲ ಇದ್ದಾರೆ. ಕನ್ನಡ ಸಾಹಿತ್ಯವನ್ನು ಓದಬೇಕಾದ್ರೆ ಕುಮಾರವ್ಯಾಸ ಇದ್ದಾನೆ, ರಾಘವಾಂಕ ಇದ್ದಾನೆ, ಲಕ್ಷ್ಮೀಶ ಇದ್ದಾನೆ, ಹೀಗಿದ್ದಾರೆ ಬೇಕಷ್ಟು ಜನ. ನಮ್ಮ ಕಣ್ಣಿಗೆ ಕಾಣದ, ಬುದ್ಧಿಗೆ ಗೋಚರಿಸದ, ವಿಳಾಸ ಗೊತ್ತಿಲ್ಲದ, ಏನು ಅಂತಲೇ ತಿಳಿಯದ ಆ ಯಾವುದೋ ಒಂದು ಸೃಷ್ಟಿ ಶಕ್ತಿ ಉಂಟಲ್ಲ, ಅದನ್ನು ಅಧ್ಯಯನ ಮಾಡಲಿಕ್ಕೆ ಅದರ ಬಗ್ಗೆ ಚಿಂತನೆ ನಡೆಸಿರತಕ್ಕಂಥ 3 ಗ್ರಂಥಗಳು ಇವೆ. ಒಂದು ಬ್ರಹ್ಮಸೂತ್ರ, 2ನೇದು ಉಪನಿಷತ್ತು, 3ನೇದು ಭಗವದ್ಗೀತೆ. ಹೀಗಾಗಿ ಭಗವದ್ಗೀತೆಯನ್ನು ಯಾಕೆ ಓದಬೇಕು ಅಂದರೆ, ಈ ವಿಷಯದ ಬಗ್ಗೆ ಆಸಕ್ತಿ ಇರುವವರಿಗೆ ಅದು ಆಧಾರ ಗ್ರಂಥ. ಅಂದರೆ ಆತ್ಮ ಪರಮಾತ್ಮಗಳ ಚರ್ಚೆ, ಪ್ರಕೃತಿಯ ಚರ್ಚೆ, ಜೀವಿತದ ಧರ್ಮದ ಚರ್ಚೆ, ಜೀವಿತದ ಗುರಿ ಏನು ಅನ್ನುವುದರ ಚರ್ಚೆ, ಇದನ್ನು ಅಧ್ಯಯನ ಮಾಡಲಿಕ್ಕೆ ಭಗವದ್ಗೀತೆ ಅನ್ನೋದು ಒಂದು ಆಕರ ಗ್ರಂಥ. ಆದ್ದರಿಂದ ಭಗವದ್ಗೀತೆ ಯಾಕೆ ಓದಬೇಕು ಅನ್ನೋದು ಉತ್ತರ ಇಲ್ಲ ನನಗೆ. ಯಾಕೆಂದರೆ ಅದು ಅವರ ಸಂಗೀತ ಯಾಕೆ ಕೇಳಬೇಕು? ಜೋಗ ಜಲಪಾತನ ಯಾಕೆ ನೋಡಬೇಕು? ನೋಡಬೇಡಿ, ಕೇಳಬೇಡಿ. ಆಸಕ್ತಿ ಇದ್ದವ್ರಿಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ಹೋದರು, ಜೋಗ ಜಲಪಾತದ ಮುಂದೆ ನಿಂತ್ಕೊಂಡ್ರು. ಪಕ್ಕದಲ್ಲಿದ್ದವರೆಲ್ಲ ಹೇಳ್ತಾ ಇದ್ದರು, ಏನು ಅದ್ಭುತವಾದ ದೃಶ್ಯ, ಎಷ್ಟು ಚೆನ್ನಾಗಿದೆ ಅಂತ. ವಿಶ್ವೇಶ್ವರಯ್ಯನವರು ಹೇಳಿದರು, ಎಷ್ಟು ನೀರು ಪೋಲಾಗ್ತಾ ಇದೆ ಎಂದರು. ಅವ್ರು ಹಾಗೆ ಹೇಳಿದ ಮೇಲೆ ಅಲ್ಲೊಂದು ವಿದ್ಯುತ್ ಸ್ಥಾವರವನ್ನು ಮಾಡಿದರು. ಇವತ್ತು ನಿಮ್ಗೆ ಏನಾದರೂ ವಿದ್ಯುತ್ ಬರ್ತಿದೆ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಆವತ್ತು ಚಿಂತನೆ ಮಾಡಿದ್ದರ ಹಿನ್ನೆಲೆಯಲ್ಲಿ. ಹೀಗಾಗಿ ಭಗವದ್ಗೀತೆಯನ್ನು ಯಾಕೆ ಓದಬೇಕು? ಓದಬೇಡಿ. ಯಾರು ಓದುತ್ತಾರೆಯೋ ನೋಡಿ, ಬಹಳ ಪ್ರಪಂಚದ ವಿಸ್ಮಯ ಅಂದರೆ, ಪ್ರಪಂಚದಲ್ಲಿ ನೂರಾರು ತಾತ್ವಿಕ ಗ್ರಂಥಗಳಿದೆ, ನೂರಾರಿವೆ. ಏನು ಬರೀ ಭಾರತದಲ್ಲಿ ತತ್ವಶಾಸ್ತ್ರ ಚಿಂತನೆ ಮಾಡ್ತು ಅಂತಲ್ಲ, ಗ್ರೀಸ್ನಲ್ಲಾಗಿರ್ಬೋದು, ಇಂಗ್ಲೆಂಡ್ನಲ್ಲಾಗಿರ್ಬೋದು, ಯುರೋಪ್ನಲ್ಲಿ ಎಲ್ಲ ದೇಶಗಳಲ್ಲಿಯೂ ತತ್ವಜ್ಞಾನಿಗಳು ಇದ್ದಾರೆ. ಆದರೆ ನೋಡಮ್ಮ, ಭಗವದ್ಗೀತೆ ಅನ್ನತಕ್ಕಂಥದ್ದು ಪ್ರಪಂಚದ ತತ್ವಶಾಸ್ತ್ರಗಳೆಲ್ಲ ಮಾನ್ಯ ಮಾಡಿರ್ತಕ್ಕಂಥ ಕೃತಿ. ತತ್ವಶಾಸ್ತ್ರದ ಗಿರಿ ಶಿಖರದಲ್ಲಿರ್ತಕ್ಕಂಥ ಕೃತಿ ಭಗವದ್ಗೀತೆ. ಇದೆಲ್ಲ ಬಾಹ್ಯವಾಗಿ ಹೋಗ್ತಕ್ಕಂಥದ್ದು. ಆದರೆ ನಿಜವಾಗಿಯೂ ನೀವು ಭಗವದ್ಗೀತೆಯ ಆಳಕ್ಕೆ ಇಳಿದು ಬಿಟ್ಟರೆ ಭಾಳ ಕಷ್ಟ ಭಗವದ್ಗೀತೆ ಅರ್ಥ ಆಗೋದು. ನಾನು ಇಲ್ಲಿಯ ತನಕ ಏನಿಲ್ಲ ಅಂದ್ರೂ ಒಂದು 10,000 ಸಲ ಓದ್ಬಿಟ್ಟಿದ್ದೀನಿ ಅದನ್ನು. ಅದು ನಿತ್ಯ ಪಾರಾಯಣ, ನನಗೆ ತುಂಬ ಆಕರ್ಷಣೆ ಆಗಿರ್ತಕ್ಕಂಥ ಕೃತಿ. ಆದರೆ 10,000 ಸಲ ಓದಿ ಅಂತ ಹೇಳಿದ್ದು 10,000 ಸಲ ಓದಿ ಅಂತ ಹೇಳ್ಕೊಳಕ್ಕಲ್ಲ, 10,000 ಬಾರಿ ಓದಿದ್ದರೂ ಪೂರ್ತ ಅರ್ಥ ಆಗಿದ್ದೇನೆ ಅಂದರೆ ಸಂದೇಹ ಅಂತೀನಿ ನಾನು. ಅಂದರೆ ಅಂಥ ಗ್ರಂಥ ಅದು, ಅಷ್ಟು ಶ್ರೀಗ್ರಂಥ, ಅಂಥ ಮಹಾನ್ ಪುಟಾಣಿದು. ಬರೀ 700 ಶ್ಲೋಕ ಇದೆ ಅಷ್ಟೇ, ಅದಕ್ಕಿಂತ ಜಾಸ್ತಿ. ಬರೀ 700 ಶ್ಲೋಕ ಇರತಕ್ಕಂಥ 18 ಅಧ್ಯಾಯ 700 ಶ್ಲೋಕಗಳ ಪುಟಾಣಿ ಗ್ರಂಥ ಇಡೀ ಪ್ರಪಂಚಕ್ಕೆ ಮಾನ್ಯ ಆಗಿಬಿಟ್ಟಿದೆ. ಯಾರಿಗೆ? ಯಾರು ತತ್ವದರ್ಶಿನಃ, ಯಾರು ತತ್ವವನ್ನು ದರ್ಶನ ಮಾಡಬೇಕು ಅಂತ ಇರ್ತಾರೋ ಅವರಿಗೆ ಅದು ಮಹಾಶ್ರೇಷ್ಠವಾದ ಗ್ರಂಥ. ಸೊ ಇದೆಲ್ಲ ಮನಸ್ಸಲ್ಲಿಟ್ಕೊಂಡು ಈಗ ತುಂಬ ಚೆನ್ನಾಗಿ ಗೀತೆ ಬಗ್ಗೆ ಆತ್ಮ, ಪರಮಾತ್ಮ, ಜೀವಾತ್ಮ ಮತ್ತು ಜೀವಿತದ ಧರ್ಮ, ಜೀವಿತದ ಗುರಿ, ಇದರಲ್ಲಿ ನನಗೂ ಕುತೂಹಲ ಅಂತ ಅನಿಸಿರೋದು, ನನ್ನದೇ ಉದಾಹರಣೆ ತಗೊಳ್ಳೋಣ. ನನಗೆ ನಿಮ್ಮ ಪರಿಚಯ ಮೊದಲನೇ ಬಾರಿ ಆದಾಗ 2008 ಅಥವಾ 9, ಅವತ್ತು ನನ್ನ ಆ ರಶ್ಮಿಗಿದ್ದಂಥ ಬುದ್ಧಿ, ಆಸಕ್ತಿ ಬೇರೆ. ಆದರೆ ಇವತ್ತು ಈ ಥರದೆಲ್ಲ ವಿಚಾರಗಳು, ಆತ್ಮ, ಪರಮಾತ್ಮ, ನನಗೆ ಎಲ್ಲೋ ಒಂದು ಕಡೆ ಅನಿಸುತ್ತೆ, ನಾನು ಸುಮ್ಮನೆ ಏನೋ ಬಂದಿದ್ದೀನಿ, ಹೋಗಿದ್ದೀನಿ, ಏನೋ ಆರ್ಜೆ ಮಾತಾಡ್ಬಿಡ್ಬೇಕು, ನಗಿಸ್ಬೇಕು. ಇದು ಬಹುಶಃ ಒಂದು 15 ವರ್ಷದ ಮುಂಚೆ ಇದ್ದಿದ್ದ ರಶ್ಮಿಗೆ ಅಷ್ಟೇ ತಿಳುವಳಿಕೆ. ಆದರೆ ಇವತ್ತು ಅದಕ್ಕೆ ಮೀರಿದೇನೋ ಕಾಡ್ತಾ ಇದೆ ನನ್ನನ್ನು. ನಾನು ಯಾರು, ನಾನು ಯಾಕೆ ಬಂದಿದ್ದೀನಿ? ಸೊ ಯಾಕೆ ಇದನ್ನು ಉದಾಹರಣೆ ಕೊಟ್ಟೆ ಅಂದರೆ, ಇವಾಗ ನಂತರನೇ ನೋಡ್ತಾ ಇರೋರು ಯಾರೋ ಇದಕ್ಕೆ 20ನೇ ವಯಸ್ಸಿಗೆ ಯಾರಿಗೂ ಅನಿಸಿರ್ಬೋದು ಇದು, ಅಥವಾ 60ನೇ ವಯಸ್ಸಿಗಾದರೂ ಅನ್ನಿಸದೇ ಇರ್ಬೋದು. ಇದೆಲ್ಲ ನೋಡ್ತಾ ಇವಾಗ ಕೇಳಿದ ತಕ್ಷಣ ವಾಟ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಟು ಅಂಡರ್ಸ್ಟ್ಯಾಂಡ್ ದೀಸ್ ಥಿಂಗ್ಸ್? ಕೋರ್ ಮೆಸೇಜ್ ಆಫ್ ಗೀತಾ ಏನು ಹಂಗಿದ್ರೆ
ಯಾಕಂದ್ರೆ ಅದು ನನಗೆ ಅರ್ಥ ಆದಾಗ, ಓ ಇದಾ ನನಗೆ ಈಗ ಹೋಟೆಲಲ್ಲಿ ಬೋರ್ಡ್ ಹಾಕಿರ್ತಾರೆ, ಈಗ ವೆಜ್ ರೆಸ್ಟೋರೆಂಟ್ ಅಂದರೆ ನಂಗೆ ಗೊತ್ತು, ಓ ಇಲ್ಲಿ ಇದು ಸಿಗತ್ತೆ, ಹಂಗೆ ನಾನು ಒಳಗೆ ಹೋಗ್ತೀನಿ ಅಂತ. ಸೊ ಆ ಒಂದು ಆಯಾಮದಲ್ಲಿ ನೋಡ್ತಾ ಇರೋರಿಗೆ ಹೇಗೆ ಒಂದು ಪರಿಚಯ ಮಾಡಿಕೊಡ್ಬೇಕು ಸರ್ ಗೀತಾದು ಮೆಸೇಜ್ ಇನ್ ಒನ್ ಸೆಂಟೆನ್ಸು? ನೋಡಮ್ಮ, ಕೆಲವು ವಿಷಯಗಳನ್ನು ನಾವು ಸೂಚ್ಯವಾಗಿ ಹೇಳ್ಬೋದು, ಅಥವಾ ನೀವೇ ಕೊಟ್ಟ ಉದಾಹರಣೆಯಲ್ಲಿ ಉಪಾಹಾರ ಗೃಹಕ್ಕೆ ಹೋಗಿ ಕೂತ್ಕೊಂಡ್ರೆ ಏನೇನಪ್ಪ ತಿಂಡಿ ಇದೆ ಅಂದರೆ ಒಂದು ಪಟ್ಟಿ ಕೊಟ್ಬಿಡ್ತಾನೆ ಅವನು, ಇದಿದು ಹೀಗೀಗೆ ಹೀಗೀಗೆ ಅಂತ. ಅದು ಜೀವನವನ್ನು ನೋಡತಕ್ಕಂಥ ಒಂದು ಮುಖ, ಆದರೆ ಅದೇ ಜೀವನ ಅಲ್ಲ. ಜೀವನವನ್ನು ನೋಡೋದು ಮತ್ತೊಂದು ಮುಖ ಇದೆ. ಏನದು? ಹಿಮವತ್ ಪರ್ವತವನ್ನು ನೋಡೋಣೇನ್ರಿ. ಹಿಮವತ್ ಪರ್ವತವನ್ನು ನೋಡೋಣವೇ ಅಂತಿದ್ದ ಹಾಗೇ ಮೊಟ್ಟ ಮೊದಲನೆಯ ಸವಾಲು ದೂರ, ಎರಡನೆಯ ಸವಾಲು ಪ್ರಯಾಣದ ಸಾಧನ, ಮೂರನೆಯದು ನಿಮಗೆ ಇರತಕ್ಕಂಥ ವ್ಯವಧಾನಗಳ ಮಧ್ಯದಲ್ಲಿ ಸಿಗಬೇಕಾದಂಥ ರಜೆ, ಸಮಯ, ನಾಲ್ಕನೆಯದು ಎಲ್ಲದಕ್ಕಿಂತ ಮುಖ್ಯವಾಗಿ ಹಿಮಾಲಯದಲ್ಲಿ ಕೂತು ನೀವೇನು ಮಾಡ್ತೀರಿ. ಇವುಗಳನ್ನೆಲ್ಲ ಇಟ್ಕೊಂಡಾಗ ನೀವು ಹೇಳಿದಿರಲ್ಲ, ಒಂದು ವಾಕ್ಯದಲ್ಲಿ ಸೂತ್ರ ಆಗಲ್ಲ. ಅದು ಸುದೀರ್ಘವಾಗಿ ನೋಡಿ. ಪತಂಜಲ ಮಹರ್ಷಿಗಳು ಅಂತ ಒಬ್ಬರಿದ್ದರು, ಅವರು ಯೋಗ ಸೂತ್ರಗಳನ್ನು ಬರೀತಾರೆ. ಅದರಲ್ಲಿ ಒಂದು ಸೂತ್ರ ಹೀಗಿದೆ: ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತೋ ದೃಢಭೂಮಿ ಅಂತ. ಎಲ್ಲದಕ್ಕೂ ಅನ್ವಯಿಸುತ್ತೆ ಅದು, ವಿಶೇಷವಾಗಿ ಭಗವದ್ಗೀತೆಗೂ ಅನ್ವಯಿಸಿ ಹೇಳ್ತಾ ಇದ್ದೇನೆ. ಸತು ದೀರ್ಘಕಾಲ, ಒಂದು ವಾಕ್ಯದಲ್ಲಿ ಸ್ಥೂಲವಾಗಿ ಭಗವದ್ಗೀತೆನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ಲ, ಅದು ಪ್ರಯತ್ನ ಅಲ್ಲ. ಸರಿ. ನೀವು ಪ್ರಾಧ್ಯಾಪಕರಾಗಬೇಕಾದ್ರೆ ಪ್ರಾಥಮಿಕ ಮಾರ್ಗ ಹುಡುಕಬಾರ್ದು, ಕಷ್ಟ ಇರೋ ಮಾರ್ಗ ಹುಡುಕಬೇಕು. ಹಿಮಾಲಯ ಅಂದರೆ ಹತ್ತಬೇಕು ಬೆಟ್ಟನ, ಸೊ ಇಲ್ಲಿ ಕೂತ್ಕಡೆನೇ ನೋಡ್ಬಿಡ್ತೀವಿ, ಅವೆಲ್ಲ ಆಗೋದಿಲ್ಲ. ಅದನ್ನು ನೀವು ಬರೀ ದೂರದರ್ಶನದಲ್ಲಿ ನೋಡಿ, ವಾಹಿನಿಯಲ್ಲಿ ಚಿತ್ರ ನೋಡಿ ಅಷ್ಟೇ. ಚಿತ್ರನೋಟ ಬೇರೆ, ಸ್ವಾನುಭವ ಬೇರೆ. ನಿಮಗೆ ಭಗವದ್ಗೀತೆ ಅನ್ನತಕ್ಕಂಥದ್ದು ಬೇರೆ ಶಾಸ್ತ್ರಗಳಿಗಿನ್ನ ವಿಭಿನ್ನವಾದ ಶಾಸ್ತ್ರ ಆಗಿದ್ದಾಗ ಅದನ್ನು ಸುಲಭವಾಗಿ ಗ್ರಹಣ ಮಾಡಬೇಕು ಅಂದ್ರೆ ಆಗಲ್ಲ, ಅದು ಕಷ್ಟಪಡಬೇಕು ನೀವು. ಹೇಗೆ ಅಂದರೆ ಕಷ್ಟಪಡೋದು ಅಂದರೆ ಉದಾಹರಣೆಗೆ ಈಗ ಶ್ಲೋಕಗಳು ಪಠನ ಶುರು ಮಾಡಬೇಕಾ, ಪ್ರಾರಂಭ ಮಾಡಬೇಕಾದ ಹಾಗೆ. ಭಗವದ್ಗೀತೆಯನ್ನು ಅಧ್ಯಯನ ಮಾಡ್ತಾ ಇದ್ದೀರಿ ಅಂದರೆ ಮಹಾಸಹನೆ ಬೇಕು, ದೀರ್ಘಕಾಲ, ಭಾಳ ಕಾಲ ಇಟ್ಕೋಬೇಕು. ಸೊ ಈ ಮಧ್ಯ ಹಾಗಿದ್ರೆ ಭಗವದ್ಗೀತೆನಲ್ಲೇ ಇರುವಂತಹ ಧರ್ಮ ಮತ್ತು ಕರ್ಮ ಅನ್ನೋ ಪದನ ನಾನಿವತ್ತು ಹೇಗೆ ಅರ್ಥೈಸ್ಕೊಂಡು ನನ್ನ ಕರ್ಮ ಅಥವಾ ನನ್ನ ಧರ್ಮ ನಾನು ಹೇಗೆ ಪಾಲಿಸಬೇಕು ಸರ್? ಧರ್ಮ ಕರ್ಮ ಅನ್ನುವುದು ಆಡು ಭಾಷೆಯ ಮಾತುಗಳು. ಸರಿ. ಬುದ್ಧಿ ಮತ್ತು ವಿದ್ಯೆ ಅನ್ನೋದು ಶಾಸ್ತ್ರೀಯ ಭಾಷೆಗಳು. ಆದ್ದರಿಂದ ಭಗವದ್ಗೀತೆ ನಿಮಗೆ ಏನು ಹೇಳುತ್ತೆ ಅಂದರೆ, ಈ ಪ್ರಶ್ನೆಗೆ ಉತ್ತರ ಅಂತ ಏನು ಹೇಳುತ್ತೆ ಅಂದರೆ, ನೀವೇ ಉದ್ಧರಿಸಿದಂತಹ ಶ್ಲೋಕ, ಕರ್ಮಣಿ ಏವ ಅಧಿಕಾರಸ್ಥೆ, ನಿಮ್ಮ ಕರ್ತವ್ಯವನ್ನು ಮಾಡುವುದರಲ್ಲಿ ಏವ, ಅದರ ಮೇಲೆ ಮಾತ್ರವೇ ನಿಮಗೆ ಅಧಿಕಾರ. ನಿಮ್ಮ ಕರ್ತವ್ಯವನ್ನು ನೀವು ಮಾಡ್ತೀರಿ. ಮಾ ಫಲೇಶು, ಅದರಿಂದ ಏನು ಉತ್ಪತ್ತಿಯಾಗುತ್ತೆ, ಏನು ಫಲ ಸಿಗುತ್ತೆ, ಅದರ ಮೇಲೆ ನಿಮ್ಮ ಅಧಿಕಾರ ಇಲ್ಲ. ಕಾನೂನನ್ನು ಓದುವುದಷ್ಟೇ ನನ್ನ ಕರ್ತವ್ಯ ಆಗಿತ್ತು, ಫಲಿತದ ಮೇಲೆ ನನ್ನ ಅಧಿಕಾರ ಇಲ್ಲ, ಅನುತ್ತೀರ್ಣನಾಗ್ಬಿಟ್ಟೆ. ಎಷ್ಟೋ ಬಾರಿ ನಾವು ಬಹಳ ಚೆನ್ನಾಗಿ ಗೆಲ್ತೀವಿ ಅಂತ ಮಾಡ್ತೀವಿ, ಆಗಲ್ಲ. ಅಣ್ಣಾಮಲೈ ಎಷ್ಟು ಕಷ್ಟಪಟ್ಟರು, ಎಂಥ ಅಧಿಕಾರ ಬಿಟ್ಟರು. ತಮಿಳುನಾಡು ಸೋತರು. ಲಕ್ಷ್ಮಿ ಅಂತ ಒಬ್ಬಾಕೆ ಆಂಧ್ರ ಪ್ರದೇಶದ ಹೆಣ್ಣು, ಆಕೆ ಅಸಾಸುದ್ದೀನ್ ಎದುರುಗ ನಿಂತರು. ಏನು ಮಾತಾಡ್ತಾಳೆ, ಏನು ಅದ್ಭುತವಾದಂಥ ಶಕ್ತಿ, ಏನು ಉದ್ಧರಿಸ್ತಾಳಾಕೆ, ಪ್ರತಿಮವಾದಂಥ ವಾಗ್ಮಿ. ಸೋತೋಗ್ಬಿಟ್ರಾಕೆ. ದೆಹಲಿಯ ಮುಖ್ಯಮಂತ್ರಿ ಸ್ಥಾನಕ್ಕೆ ಎಷ್ಟೆಲ್ಲ ಪಟ್ಟಿಗಳಿತ್ತು. ಸ್ಮೃತಿ ಇರಾನಿ ಆಗೇ ಆಗ್ತಾರೆ ಅಂತ ಇದ್ದರು, ಎಲ್ರಿಗೂ ಗೊತ್ತಿತ್ತಾಕೆ. ಆದರೆ ಯಾರೋ ಇನ್ನೊಬ್ಬರು ಬಂದುಬಿಟ್ರು. ಆಕೆ ಹಿನ್ನೆಲೆ ಅದೊಂದು ದೊಡ್ಡದಿದೆ. ಈಗ ಬಂದಿರತಕ್ಕಂಥ ದೆಹಲಿಯ ಮುಖ್ಯಮಂತ್ರಿ ಹೆಸರೇ ಕೇಳಿರಲ್ಲ ನಾವು, ಆಗ್ಬಿಟ್ರಾಕೆ. ಮೋದಿ ಹೆಸರೇ ಯಾರು ಕೇಳಿದ್ರು 10 ವರ್ಷಗಳ ಹಿಂದೆ, ಆಗ್ಬಿಟ್ರಲ್ಲ ಅವರು ಯಾವ ಭಾಷೆ ಅನ್ನುವುದು ಅವರಿಗೆ ಅಧಿಕಾರ ಇಲ್ಲವೋ ಅದಿಲ್ಲದೆ ಇದ್ದರೆ ಬೆಳೆಯೋದೇ ಇಲ್ಲ ಅಂತ ನಂಬಿಕೆ ಇದ್ದ ಕಾಲ ಒಂದಿತ್ತು. ಆಂಗ್ಲ ಭಾಷೆ ಇರಬೇಕು. ಮೋದಿಯವರಿಗೆ ಆಂಗ್ಲ ಭಾಷೆ ಎಷ್ಟು ಬರಲ್ಲ, ಆದರೆ ಇಡೀ ಪ್ರಪಂಚ ಗೆದ್ದುಬಿಡ್ತಾರೆ ಅವರು. ಬುದ್ಧಿ ಅಗೇನ್ ರಿಲೇಟೆಡ್ ಟು ಕರ್ಮ. ಸಂಕಟದಲ್ಲಿದ್ದ ಎಲ್ಲರಿಗೂ ಒಂದು ದೇವರ ಮೊರೆ ಹೋಗೋದಿದೆ. ಯಾಕೆಂದರೆ ನನ್ನ ಪ್ರಯತ್ನದಲ್ಲಿ ಏನೋ ನಡೀತಾ ಇಲ್ಲ ಅಂದಾಗ ಕೆಲವು ಸತಿ ದೇವರ ಮೊರೆ ಹೋಗ್ತೀವಿ.
ಇನ್ನೊಂದಷ್ಟು ಯಜ್ಞಯಾಗಾದಿಗಳಂತ ಹೋಗ್ತೀವಿ, ಆಸ್ಟ್ರಾಲಜಿ ಅಂತ ಹೋಗ್ತೀವಿ. ಹಾಗಿದ್ರೆ ಈ ಪ್ರಯತ್ನಗಳೆಲ್ಲ ಏನು? ಈ ಪ್ರಶ್ನೆನ ನನಗೆ ನೂರಾರು ಬಾರಿ ಕೇಳ್ಬಿಟ್ಟಿದ್ದಾರೆ, ನೂರಾರು ಜಾಗಗಳಲ್ಲಿ ಕೇಳಿದ್ದಾರೆ. ನೀವು ಸತ್ಯವನ್ನು ಅರಗಿಸಿಕೊಳ್ಳುತ್ತೇನೆ ಅಂದರೆ ಒಂದು ಉತ್ತರ ಇದೆ ನಂದು. ಹೇಳಿ ಸರ್. ಈ ಪ್ರಯತ್ನಗಳೆಲ್ಲ ಕೇವಲ ನಿಮಗೆ ಸಮಾಧಾನವನ್ನು ಮಾಡುತ್ತೆ ಆಗಲಿ, ನೀವು ಅನುಭವಿಸಬೇಕಾಗಿರತಕ್ಕಂತಹ ಕಷ್ಟ ಅಥವಾ ಸುಖವನ್ನು ಬದಲಾಯಿಸೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಒಂದು ಉದಾಹರಣೆ ಹೇಳ್ತೀನಿ, ಹೆಸರು ಹೇಳಲ್ಲ, ಹೆಸರು ನಿಮಗೂ ಗೊತ್ತಿರುತ್ತೆ. ಒಬ್ಬ ಮಹಾನ್ ಶ್ರೀಮಂತ ಕೆಲವು ಪಾಪಗಳನ್ನು ಮಾಡಿದ. ನಾವು ನೋಡಿರೋ ಹಾಗೇನೆ, ಸಂದರ್ಶನದ ಆ ಕಡೆಗೆ ಅವ್ರ ಹೆಸರು ಹೇಳ್ತೀನಿ, ಅಷ್ಟೊಂದು ಗೊತ್ತಾಗಿರುತ್ತೆ ನಿಮಗೆ. ಕೆಲವು ಪಾಪಗಳನ್ನು ಮಾಡಿದ, ವಿಶೇಷವಾಗಿ ಬೇರೆಯವರ ಕಣ್ಣಿಗೆ ಕಾಣಿಸೋ ಹಾಗೆ ಆತ ಗಣಿ ಉದ್ಯಮದಲ್ಲಿ ಮಹಾಶಕ್ತನಾಗಿದ್ದು ಒಂದು ದೇವಸ್ಥಾನ ಹಾಳು ಮಾಡಿದ. ಆತನ ಭೂಮಿಯ ಮಧ್ಯದಲ್ಲಿ ಆ ದೇವಸ್ಥಾನ ಬಂದದ್ದು ಹೊಡೆದಾಗ್ತದೆ. ಭಾಳ ಜನ ಹೇಳಿದರು ಅದರಿಂದ ಅವನಿಗೆ ಹೀಗಾಯಿತು ಅಂತ, ಇತ್ಯಾದಿ ಇತ್ಯಾದಿ. ಅದರಿಂದ ಆಯಿತೋ, ಪೂರ್ವಜನ್ಮದಿಂದ ಆಯಿತೋ, ಯಾವುದರಿಂದಲಾದರೂ ಅಲ್ಲಿ ಅಂತೂ ಆತ ಸೆರೆಮನೆಗೆ ಹೋಗಬೇಕಾಯಿತು. ಆತ ಏನು ಮಾಡ್ದ, ನನಗೆ ಖಚಿತವಾದ ಸಂಖ್ಯೆ ಗೊತ್ತಿಲ್ಲ, ಸುಮಾರೊಂದು 70-80 ಲಕ್ಷಗಳ ಒಂದು ಚಿನ್ನದ ಕಿರೀಟವನ್ನು ಮಾಡಿಸಿ ತಿರುಪತಿ ವೆಂಕಟರಮಣನಿಗೆ ದಾನ ಮಾಡಿದ. ತಿರುಪತಿಯ ವೆಂಕಟರಮಣನಿಗೆ ಚಿನ್ನದ ಕಿರೀಟ, ಕೋಟಿಗಳಿರ್ಬೇಕು ರೀ, ವಜ್ರದ ಕಿರೀಟ ಅಂತ ಕಾಣುತ್ತೆ, ಅದನ್ನು ಕೊಟ್ಟ. ಆದರೆ ಗಮನ ಇಟ್ಟು ಕೇಳಿ ಮುಂದಿನ ವಾಕ್ಯನ, ನೀವು ವಜ್ರದ ಕಿರೀಟವನ್ನು ತಿಮ್ಮಪ್ಪನಿಗೆ ಕೊಟ್ಟರೂ ಇದು ಸೆರೆಮನೆಗೆ ಹೋಗೋದೇನು ತಪ್ಪಲಿಲ್ಲ. ಆದ್ದರಿಂದ ನೀವು ವ್ರತವನ್ನು ಮಾಡುವುದರಿಂದಲೋ, ಜಪ ಮಾಡೋದರಿಂದಲೋ, ಪೂಜೆ ಮಾಡೋದರಿಂದಲೋ, ಜ್ಯೋತಿಷವನ್ನು ಕೇಳೋದರಿಂದಲೋ, ಈ ಯಾವುದನ್ನು ಮಾಡುವುದರಿಂದಲೂ ನಿಮ್ಮ ಪೂರ್ವ ಕರ್ಮಗಳಿಂದ ನಿರ್ದೇಶಿತವಾಗಿರತಕ್ಕಂಥ ಕರ್ಮವನ್ನು ಅನುಭವಿಸಲೇಬೇಕು. ನೀವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಏನು ಸಮಾಧಾನ ಆಗ್ಬೋದು, ನಾನಿದು ಮಾಡಿದ್ದೀನಪ್ಪ, ಸಮಾಧಾನ ಆಗುತ್ತೆ. ಈಗ ಈ ಗಣಪತಿ ಹಬ್ಬ ಮಾಡಿದಾಗ ಈ ಬಲಮುರಿ ಗಣಪತಿ ಅಂತ ಗಣಪತಿಗಳು ತಯಾರಾಗುತ್ತೆ ಕೆಲವು, ಅಂದರೆ ಬಲಗಡೆಗೆ ಸೊಂಡಲು ತಿರುಗಿಸ್ಕೊಂಡಿರೋದು. ನಾವು ಗಣಪತಿ ಆರಾಧಕರಾದ್ದರಿಂದ ಪ್ರತಿ ವರ್ಷ ನಮ್ಮ ಮನೆಗೆ ಗಣಪತಿ ಬರ್ತಾನೆ. ಒಂದು ಸಲ ಈ ಬಲಮುರಿ ಗಣಪತಿ ಬಂದ್ಬಿಟ್ಟಿತ್ತು. ನಮ್ಮ ಚಾಲಕರು ಯಾರೋ ತೊಗೊಂಡು ಬಂದಿದ್ರು ಅದನ್ನು. ನನ್ನ ತಂಗಿ ಕೇಳಿದ್ಲು, ಈ ಬಲಮುರಿ ಗಣಪತಿಗೂ ಎಡಮುರಿ ಗಣಪತಿಗೂ ವ್ಯತ್ಯಾಸ ಏನು ಅಂತ. ನೋಡಮ್ಮ, ಬಲಮುರಿ ಗಣಪತಿ ಅಂದರೆ ಮೋಕ್ಷ ಸಿಗಬೇಕು ಅಂತ ಪೂಜೆ ಮಾಡೋದು. ಓಹೋ. ನನ್ನ ಹೆಂಡತಿ ಹೇಳಿದ್ದು, ನಾನು ಪೂಜೆ ಮಾಡಲ್ಲ, ನಂಗೆ ಮೋಕ್ಷ ಬೇಡ, ನನಗೆ ಇನ್ನೂ ಜೀವನದ ಸುಖ ಬೇಕು ಅಂತಿದ್ದೆ, ಮೋಕ್ಷ ಆಗಬೇಕು. ಆತ್ಮಕ್ಕೆ ಆಸೆ ಇರೋದು ಈ ಭೂಲೋಕದ ಸುಖ. ಹೌದು, ಅದಕ್ಕೆ. ಓಕೆ. ಆದ್ದರಿಂದ ನಿಮಗೆ ಮೋಕ್ಷ ಬೇಕು ಅನ್ನುವುದು ನಿಮ್ಮದಲ್ಲ. ಓಹೋ. ಆ ಮನಸ್ಥಿತಿನೇ ಬರಲ್ವಲ್ಲ. ಮತ್ತೆ ಕೆಲವರು ಇರ್ತಾರಲ್ಲ, ಈ ವಿತಂಡವಾದ ಮಾಡೋರು ಅಥವಾ ಈ ಫೆನ್ಸ್ ಸಿಟ್ಟರ್ಸು, ಇವೆಲ್ಲ ಪ್ರೂಫ್ ಕೊಡಿ ನಂಬಣ ಅಂಥವ್ರಿಗೆ ಹಂಗಿರ, ಅದೂ ಪ್ರೋಗ್ರಾಮ್ಡೆ. ನಿನಗೆ ಆ ಥರ ಬುದ್ಧಿ ಅದೂ ಭಗವಂತನೇ ಕೊಟ್ಟಿದ್ದಂಗಿದ್ರೆ, ಅಂದರೆ ಆ ಅರಿವಿರಲ್ಲ, ಅರಿವಿಗೂ ಕಪ್ಪು ಬಟ್ಟೆ ಹಾಕಿರೋವಂಥ ಒಂದು ಸ್ಥಿತಿಗೂ ಅವರ ಕರ್ಮಗಳು ಅನುಭವಿಸಿ ಕಷ್ಟಪಟ್ಟು ಪರಿಹಾರ ಮಾಡ್ಕೊಳ್ಳಿಕ್ಕಾಗದೆ ಯಾವುದೋ ಒಂದು ಏಟು ಬಿದ್ದು ಆಮೇಲೆ ಅವ್ರು ಪರಿವರ್ತನೆ ಆಗ್ತಾರೆ. ಹಾಗೆ ಏಟು ಕೊಡಲೇಬೇಕು, ಅವರ ಕಷ್ಟ ಅನುಭವಿಸಲೇಬೇಕು. ಸ್ವಾಮಿಗಳು ಸಾಧ್ಯ ಇದ್ದರೂ ಕಷ್ಟವನ್ನು ಅನುಭವಿಸುವಂತೆ ಅವರು ಅನುಭವಿಸಲೇಬೇಕು. ಎಷ್ಟು ಮಾತಾಡಿದ್ದೀವಿ ಅಂದರೆ ನನಗಿನ್ನೂ ಪ್ರಶ್ನೆಗಳಿದೆ, ಆದರೆ ಸಮಯದ ಅಭಾವ ಇರೋದ್ರಿಂದ ಇವತ್ತು ನಮಗೆ ಭಗವದ್ಗೀತೆಯ ಒಂದಷ್ಟು ವಿಚಾರಗಳು ಹೇಗಿರಬೇಕು, ಹೇಗೆ ಅದನ್ನು ನೋಡಬೇಕು, ಅದ್ರ ಬಗ್ಗೆ ನಮಗೆ ನೀವು ಹಂಚಿದಂಥ ಜ್ಞಾನಕ್ಕೆ ನಾವು ಸದಾ ಚಿರಋಣಿಗಳು ಗುರುಗಳೇ. ಮತ್ತು ಸರ್ ಸಿಕ್ಕಾಗ ಗುರುಗಳು, ಯಾಕೆಂದರೆ ಆ ಒಂದು ಪದಾನ ಬಳಸೋಕ್ಕೂ ಅವರಲ್ಲಿ ಅಷ್ಟೊಂದು ಅನ್ವೇಷಣೆ ಆಗಿರಬೇಕು, ಅದನ್ನು ಅವ್ರು ಉಳಿಸ್ಕೊಂಡಿರಬೇಕು, ಪಾಲಿಸ್ತಾ ಇರಬೇಕು, ಮಾರ್ಗದರ್ಶಕರಾಗಿರಬೇಕು. ಅವೆಲ್ಲದಕ್ಕೂ ಸೂಕ್ತ ನಮ್ಮ ಗುರುಗಳು. ನೀವು ನೋಡಿರ್ತೀರಿ, ನಾನು ಗುರುಗಳು ಅಂತ ಒಪ್ಪಿಕೊಂಡು ಕರೆಯೋದು ಕೆಲವರನ್ನು ಮಾತ್ರ. ಹಾಗಾಗಿ ಗುರುಗಳೇ, ಮತ್ತೆ ಸಿಗೋಣ. ಅಲ್ಲಿವರೆಗೂ ಇವತ್ತು ಏನನ್ನ ಹೇಳಿ ನಾನು ಶೋನ ಮುಗಿಸ್ಲಿ? ತುಂಬ ಚೆನ್ನಾಗಿರೋ ಒಂದು ಪದ, ದ ಮೋರ್ ಯು ಟೇಕ್ ದ ಲೆಸ್ ಯು ಹ್ಯಾವ್, ದ ಮೋರ್ ಯು ಗಿವ್ ದ ಮೋರ್ ಯು ಹ್ಯಾವ್ ಅಂತ.
ನಾವು ಎಷ್ಟು ಇನ್ನೂ ಬೇಕು 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 ಅಂತೀವೋ ನಮ್ಮ ಹತ್ರ ಏನೋ ಕಮ್ಮಿ ಇರುತ್ತಂತೆ. ನಾವು ಎಷ್ಟು ಕೊಡ್ತಾ ಹೋಗ್ತೀವೋ ನಮ್ಮ ಹತ್ರ ಇನ್ನೂ ಹೆಚ್ಚಿರುತ್ತೆ ಅನ್ನೋದು ಒಂದು ಮಾತೇನಿದೆ. ಇದನ್ನು ಕೇಳಿಸ್ಕೊಂಡು ನೋಡಿ, ನಿಮ್ಮ ಲೈಫಿಗೆ ಇದನ್ನು ಹೇಗೆ ಅರ್ಥೈಸ್ಕೋತೀರಾ, ಹೇಗೆ ಅದನ್ನು ಕಾರ್ಯರೂಪಕ್ಕೆ ತರ್ತೀರಾ, ತಂದಾಗ ನಿಮ್ಮ ಒಳಗೆ ಅದು ಏನಾಯಿತು ಅದನ್ನೆಲ್ಲ ಅನುಭವಿಸಿ ನಮಗೂ ಹೇಳಿ. ಪಾವಗಡ ಪ್ರಕಾಶ್ ರಾಯರ ಒಂದು ಇಷ್ಟೊಂದು ಏನು ಒಂದು ಮಾತಿನ ಒಂದು ಆಳಕ್ಕೆ ಭಗವದ್ಗೀತೆಯ ವಿಚಾರವಾಗಿ ಅದ್ರ ಸುತ್ತಮುತ್ತ ಒಂದಷ್ಟು ವಿಚಾರಗಳನ್ನು ಟಚ್ ಮಾಡಿ ಬಂದ್ವಿ. ನಿಮ್ಮ ಫೇವ್ರೆಟ್ ಭಾಗ ಏನು ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಮುಂದೆ ಸಿಗೋಣ. ಅಲ್ಲಿವರೆಗೂ ಲೈಫಲ್ಲಿ ನೀವು ಅಷ್ಟೇ ಏನು ಕಳ್ಕೊಂಡ್ರೂ ಕುತೂಹಲನ ಮಾತ್ರ ಕಳ್ಕೋಬೇಡಿ. ಅದಕ್ಕೆ ನಮ್ಮ ಕಾರ್ಯಕ್ರಮದ ಹೆಸರೇ ಜಸ್ಟ್ ಕ್ಯೂರಿಯಸ್. ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್. ರಾಯರೇ ನಮಸ್ತೆ.